ಬೇಸಿಗೆಯಲ್ಲೂ ತಂಪಾದ ಎಳ್ನೀರು. ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಹಾಂದವಿ ನಮ್ಮ ಬ್ರದರ್ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ನನಗೆ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ತೋಟ ಎಲ್ಲ ನೋಡಿಕೊಂಡು, ಇವಾಗ ಬೇರೆ ಪಪಾಯ ಗಿಡ ಎಲ್ಲ ಹಾಕಿದ್ದಾರೆ ನಮ್ಮ ಬ್ರದರು, ಅದನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ತುಂಬ ದಿನ ಆಗಿತ್ತು ಅವ್ರ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟು ಬಂದು ಮನೆ ಹತ್ರ ಡೈರೆಕ್ಟ್ ಹೋಗಲಿಲ್ಲ, ಡೈರೆಕ್ಟ್ ತೋಟದ ಹತ್ರನೇ ಬಂದು ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಪಪಾಯ ಗಿಡ ಎಲ್ಲ ನೋಡ್ಕೊಂಡು ಬಂದು ತುಂಬ ಚೆನ್ನಾಗಿ ಹಾಕಿದ್ದಾರೆ ಪಪಾಯ ಗಿಡ. ಮರದಲ್ಲಿ ಎಳ್ನೀರು ಸ್ವೀಟ್ ಆಗಿದೆ ಅಂತ ಅಂದ್ಬಿಟ್ಟು ಹುಡುಕಾಡ್ತಿದ್ರು. ಕೊನೆಗೂ ಒಂದು ಮರ ಸೆಲೆಕ್ಟ್ ಮಾಡ್ಕೊಂಡು ಎಳ್ನೀರು ಕೇಳ್ತಾ ಇದ್ದಾರೆ. ಎಳ್ನೀರು ಕುಯ್ಯಕ್ಕೆ ಹೋದ್ರೆ 2-3 ಉದುರುತ್ತಾ ಇತ್ತು. ನಾನಂತೂ ಹೊಟ್ಟೆ ತುಂಬ ಎಳ್ನೀರು ಕುಡಿದೆ. ನನಗೆ ಎಳ್ನೀರು ಕುಡಿಯೋಕ್ಕಿಂತ ಬಂದ್ಬಿಟ್ಟು ಅದರಲ್ಲಿರೋ ಕಾಯಿ ತಿನ್ನೋಕ್ಕೆ ತುಂಬ ಇಷ್ಟಪಡ್ತೀನಿ. ನಮ್ಮ ಮನೆಯವರೇ ತಗೊಂಡು ನಾನೇ ಚೆತ್ತಿದ್ನಿ ಹೊಟ್ಟೆ ತುಂಬ ಕುಡಿ ಅಂತ ಅಂದ್ಬಿಟ್ಟು ಅದು ಕಾಯಿನೂ ತಿನ್ನಿಸಿದ್ರು. ಬೇಡ ಸಾಕಾಯ್ತು ಅಂದ್ರೆ ತಿನ್ನಿಸಿದ್ರು. ಬಟ್ ಆವತ್ತಿನ ದಿನ ನಾನು ಬೆಳಗ್ಗೆ ಟಿಫನ್ ಅಷ್ಟೇ ಮಾಡಿದ್ದು, ಎಳ್ನೀರು ತಿಂದೆ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟಿದ್ದೀನಿ. ಸ್ವೀಟ್ ಆಗಿತ್ತು ಎಳ್ನೀರು ಮತ್ತು ಗಂಜಿ. ನಮ್ಮ ಮನೆಯವರು ಕುಡಿದು, ನಮ್ಮ ಅಣ್ಣನೂ ಕುಡಿದು, ಮನೆಗೂ ಒಂದು 2-3 ಎತ್ಕೊಂಡು ಬಂದು, ನಮ್ಮ ಮನೆಗೆ ಅಲ್ಲಿ ನವಿಲು ಗರಿ ಬಿದ್ದಿದೆ, ಬಾ ತೊಗೊಂಬರೋಣ ಅಂತ ಹೇಳ್ತಿದ್ದೆ. ಅದು ಚೆನ್ನಾಗಿಲ್ಲ ಬಾ ಅಂತ ಹೇಳ್ತಾ ಇದ್ರು. ಅಷ್ಟರಲ್ಲಿ ನಮ್ಮ ಆಂಟಿ ಟೀ ತೊಗೊಂಡು ತೋಟಕ್ಕೆ ಬಂದ್ಬಿಟ್ರು. ಅಲ್ಲಿ ಏನೋ ಒಂಥರ ಚೆನ್ನಾಗಿರುತ್ತೆ ತೋಟದಲ್ಲಿ ಊಟ ಮಾಡೋದ್ರಲ್ಲಿ, ಟೀ ಕುಡಿಯೋದು, ಮತ್ತೊಂದು ಕೆಲಸ ಕಾರ್ಯ ಎಲ್ಲ ತುಂಬ ನಂಗೆ ಇಷ್ಟ ಆಗುತ್ತೆ. ಬಟ್ ನಮ್ಮ ಅತ್ತೆ ಏನು ಮಾಡಿಸಲ್ಲ ಅಷ್ಟೇ ನಮ್ಮ ಕೈಲಿ. ಮನೆ ಹತ್ರ ಬಂದು ಒಂದು 2 ನಿಮಿಷ ಕುಂತಿದ್ದು, ನೆಕ್ಸ್ಟು ನಮ್ಮ ಅಪ್ಪಾಜಿ ಮನೆ ಹತ್ರ ಹೊರಟು ಬಂದು 2 ನಿಮಿಷ ಮನೆ ಹತ್ರ ಕುಂತಿದ್ದು, ನೆಕ್ಸ್ಟ್ ಮತ್ತೆ ಚಿಕ್ಕಣ್ಣಪ್ಪನ ಜಾತ್ರೆಗೆ ಹೊರಟು ಬಂದು, ಬೆಳಗ್ಗೆಲ್ಲ ಜಾತ್ರೆ ನೋಡ್ಕೊಂಡು ಹೋಗಿ ಮತ್ತೆ ನೈಟ್ ಎಲ್ಲ ಜಾತ್ರೆಗೆ ಬಂದಿದ್ದಾರೆ ಅಂತ ನೋಡ್ತಾ ಇದ್ರೆ, ಬೆಂಗಳೂರಿಗೆ ಹೋಗ್ಬೇಕು ಅಂತ ಹೊರಟಿದ್ ನಾವು. ನನ್ನ ಬೆಸ್ಟಿಗೋಸ್ಕರ ತುಂಬಾ ಬೇಜಾರು ಮಾಡ್ಕೊಂತಾಳೆ, ಇಲ್ಲಾಂದ್ರೆ ಕಣ್ಣಲ್ಲಿ ನೀರೇ ಹಾಕ್ಬಿಡ್ತಾಳೆ ನಾವೇನಾದ್ರೂ ಹೋಗ್ಲಿಲ್ಲ ಅಂತ. ಸೊ ಅವಳಿಗೋಸ್ಕರ ನಾವು ಮತ್ತೆ ಜಾತ್ರೆಗೆ ಬಂದಿದ್ದಾಯ್ತು. ಅವಳಿಗೋಸ್ಕರ ನಾನು ನೈಟು 12 ಗಂಟೆವರೆಗೂ ಜಾತ್ರೆಲಿ ಇದ್ದು ಅವಳ ಜೊತೆ ಎಲ್ಲ ಸುತ್ತಾಡ್ಕೊಂಡು, ನನ್ನ ಸೊಸೆಗೂ ಅದು ಇದು ಕೊಡಿಸ್ಕೊಂಡು ಮಾತಾಡಿಸ್ಕೊಂಡು ರಿಟರ್ನ್ ಮನೆ ಕಡೆ ಬಂದಿದ್ದಾಯ್ತು. ಏನೋ ಒಂಥರ ಮೆಮೊರಬಲ್. ವರ್ಷಕ್ಕೆ ಒಂದೇ ಬಾರಿ ಅವಳು ಸಿಗೋದು, ಸಿಗ್ತಾಳೆ. ಮನೆ ಹೋದ್ರೆ ಮನೆ ಹತ್ರ ಹೋಗ್ಬೋದು, ಬಟ್ ನಮಗೂ ಸ್ವಲ್ಪ ಬ್ಯುಸಿ ಇರ್ತೀವಿ ಕೆಲಸ ಕಾರ್ಯದಲ್ಲಿ, ಹೋಗೋಕ್ಕಾಗಲ್ಲ ಅಷ್ಟೇ. ಹತ್ರ ಬಂದಾಗಲೇ ಆಲ್ರೆಡಿ 12 o'clock ಆಗಿತ್ತು. ನಮ್ಮಮ್ಮ ಏನಂತವರು ಇಷ್ಟ ತನಕ ಬಂದಿದ್ದೀರಾ ಅಂತ ಬೈತಾರೆ ಅಂತ ಅಂದ್ಕೊಂಡು ಹೊಡೆ ಹೋದು, ಏನೂ ಅಂದಿಲ್ಲ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.